ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಲಾರಿ ಡಿಕ್ಕಿ ಆಗಿದೆ। ಈ ಒಂದು ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು। ಬನ್ನೇರುಘಟ್ಟ ರಸ್ತೆ ಕೊಡ್ಡಿಗೆರೆ ಬಳಿ ಸವಾರರು ಹೈರಾಣಾಗಿದ್ದಾರೆ। ಗೊಟ್ಟಿಗೆರೆಯಿಂದ ಕಲ್ಕೆರೆವರೆಗೆ 3 ಕಿಲೋಮೀಟರ್ ಜಾಮ್ ಆಗಿರುವಂತದ್ದು ರಸ್ತೆ। 1 ಗಂಟೆಯಿಂದ ಟ್ರಾಫಿಕ್ ಜಾಮ್ನಲ್ಲಿ ಪ್ರಯಾಣಿಕರು ಸಿಲುಕಿಕೊಂಡಿದ್ದಾರೆ। ಇನ್ನು ಟ್ರಾಫಿಕ್ ಕ್ಲಿಯರ್ ಮಾಡೋದಕ್ಕೆ ಹುಳಿಮಾವು ಸಂಚಾರಿ ಪೊಲೀಸರು ಹರಸಾಹಸವನ್ನ ಕೂಡ ಪಟ್ಟಿದ್ದಾರೆ। ಇದೇ ಸಂದರ್ಭದಲ್ಲಿ ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಲಾರಿ ಡಿಕ್ಕಿ ಆದಂತ ಪರಿಣಾಮ ಈ ರೀತಿಯಾದಂತ ಅವಘಡ ಸೃಷ್ಟಿಯಾಗಿರುವಂತದ್ದು। ಟ್ರಾಫಿಕ್ ಜಾಮ್ ಉಂಟಾಗಿದೆ। ಬನ್ನೇರುಘಟ್ಟ ರಸ್ತೆ ಗೊಟ್ಟಿಗೆರೆ ಬಳಿ ನಡೆದಿರುವಂತಹ ಘಟನೆ, ಸವಾರರು ಹೈರಾಣಾಗಿದ್ದಾರೆ। ಗೊಟ್ಟಿಗೆರೆಯಿಂದ ಕಲ್ಕೆರೆವರೆಗೆ 3 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಉಂಟಾಗಿದೆ। 1 ಗಂಟೆಯಿಂದ ಟ್ರಾಫಿಕ್ ಜಾಮ್ನಲ್ಲಿ ಪ್ರಯಾಣಿಕರು ಸಿಲುಕಿಕೊಂಡಿದ್ದಾರೆ। ನೀವು ಟ್ರಾಫಿಕ್ ಕ್ಲಿಯರ್ ಮಾಡುವುದಕ್ಕೆ ಹುಳಿಮಾವು ಸಂಚಾರಿ ಪೊಲೀಸರು ಹರಸಾಹಸವನ್ನ ಪಟ್ಟಿದ್ದಾರೆ। ಆಕ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಘಟನೆಗಳು ಆಗೋದು ಸರ್ವೇ ಸಾಮಾನ್ಯ। ಟ್ರಾಫಿಕ್ ಜಾಮ್ ಉಂಟಾಗುತ್ತೆ, ಅದೇ ರೀತಿಯಾದಂತಹ ಘಟನೆ ಇಲ್ಲೂ ಕೂಡ ಆಗಿರುವಂಥದ್ದು। ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಲಾರಿ ಡಿಕ್ಕಿ ಹೊಡೆದಿದೆ, ಹಾಗಾಗಿ ಈ ಘಟನೆ ಸಂಭವಿಸಿರುವಂಥದ್ದು। ಗೊಟ್ಟಿಗೆರೆಯಿಂದ ಕಲ್ಕೆರೆವರೆಗೂ ಕೂಡ 3 ಕಿಲೋಮೀಟರ್ ಜಾಮ್ ಆಗಿದೆ। 1 ಗಂಟೆಯಿಂದ ಟ್ರಾಫಿಕ್ ಜಾಮ್ನಲ್ಲಿ ಪ್ರಯಾಣಿಕರು ಸಿಲುಕಿಕೊಂಡಿದ್ದಾರೆ। ಟ್ರಾಫಿಕ್ ಕ್ಲಿಯರ್ ಮಾಡೋದಕ್ಕೆ ಹುಳಿಮಾವು ಸಂಚಾರಿ ಪೊಲೀಸರು ಹರಸಾಹಸವನ್ನು ಕೂಡ ಪಟ್ಟಿದ್ದಾರೆ। ಇದೇ ಸಂದರ್ಭದಲ್ಲಿ ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ಟ್ರಾಫಿಕ್ ಜಾಮ್ ಉಂಟಾಗಿರುವಂಥದ್ದು। ಬನ್ನೇರುಘಟ್ಟ ರಸ್ತೆ ಗೊಟ್ಟಿಗೆರೆ ಬಳಿ ಸವಾರರು ಹೈರಾಣಾಗಿದ್ದಾರೆ। ಗೊಟ್ಟಿಗೆರೆಯಿಂದ ಕಲ್ಕೆರೆವರೆಗೆ 3 ಕಿಲೋಮೀಟರ್ ಜಾಮ್ ಆಗಿರುವಂಥದ್ದು। 1 ಗಂಟೆಯಿಂದಲೂ ಕೂಡ ಟ್ರಾಫಿಕ್ ಜಾಮ್ ಅದೇ ರೀತಿಯಾಗಿದೆ। ಪ್ರಯಾಣಿಕರು ಹರಸಾಹಸವನ್ನು ಪಡ್ತಿದ್ದಾರೆ। ಶಾಲಾ ಕಾಲೇಜುಗಳಿಗೆ ಹೋಗುವಂತ ಮಕ್ಕಳು ಕೂಡ ಈ ಒಂದು ಸಂದರ್ಭದಲ್ಲಿ ಸಿಲುಕಿ ಒದ್ದಾಡಿದ್ದಾರೆ। ಟ್ರಾಫಿಕ್ ಕ್ಲಿಯರ್ ಮಾಡೋದಕ್ಕೆ ಹುಳಿಮಾವು ಸಂಚಾರಿ ಪೊಲೀಸರು ಹರಸಾಹಸವನ್ನ ಕೂಡ ಪಟ್ಟಿದ್ದಾರೆ। ಇದೇ ಸಂದರ್ಭದಲ್ಲಿ ನೀವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ 1 ಗಂಟೆಯಿಂದ ಟ್ರಾಫಿಕ್ ಜಾಮ್ ಉಂಟಾಗಿರುವಂಥದ್ದು। ಅಲ್ಲಿ ದಾರಿ ಉದ್ದ ವಾಹನಗಳು ಸಿಲುಕಿಕೊಂಡಿದ್ದಾವೆ, ನಿಂತಿದ್ದಾವೆ। ಶಾಲಾ ಮಕ್ಕಳು ವೇಟ್ ಮಾಡ್ತಿದ್ದಾರೆ। ಒಂದೇ ಒಂದು ಆಕ್ಸಿಡೆಂಟ್ ಇಂದ ಇವರು ಹೋಗ್ತಿದ್ದಂತಹ ಕೆಲಸ ಕಾರ್ಯಗಳಿಗೆ ತಡವಾಗಿ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ। ಈ ಸಂದರ್ಭದಲ್ಲಿ ಆ ಎಲ್ಲಾ ಪರಿಸ್ಥಿತಿಯನ್ನ ನಿಭಾಯಿಸೋದಕ್ಕೆ ಪೊಲೀಸರು ಕೂಡ ಹರಸಾಹಸವನ್ನ ಪಟ್ಟಿದ್ದಾರೆ। ಗೊಟ್ಟಿಗೆರೆಯಿಂದ ಕಲ್ಕೆರೆವರೆಗೂ ಕೂಡ 3 ಕಿಲೋಮೀಟರ್ ಇದೇ ರೀತಿಯಾದಂತಹ ಟ್ರಾಫಿಕ್ ಜಾಮ್ ಉಂಟಾಗಿತ್ತು। ಸರಿಸುಮಾರು 1 ಗಂಟೆಗಳ ಕಾಲ ಟ್ರಾಫಿಕ್ ಜಾಮ್ನಲ್ಲಿ ಪ್ರಯಾಣಿಕರು ಸಿಲುಕಿಕೊಂಡು ಹರಸಾಹಸವನ್ನು ಪಟ್ಟಿದ್ದಾರೆ।